ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ ಹಲೋ, ಹೇಳಿ. ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಿಮ್ಮ. ಗುರುಜಿ, ನಮ್ಮ ಮನೆಯಲ್ಲಿ ಸಾಲಿಗ್ರಾಮ ಇದೆ ಗುರುಜಿ. ಹಾಂ, ಅದು ಬಂದ್ಬಿಟ್ಟು ನಮ್ಮ ಮನೆಯವರು ಯಾವಾಗ್ಲೂ ಒಂದೊಂದ್ಸಾರಿ ಪೂಜೆ ಮಾಡ್ತಾರೆ ಗುರುಜಿ. ಹಬ್ಬಕ್ಕೊಂದ್ಸಾರಿ ಪೂಜೆ ಮಾಡ್ತಾರೆ ಗುರುಜಿ. ಹ್ಞೂ ಮತ್ತೆ ಶ್ರೀಚಕ್ರಗೇನು ಯಾವಾಗ್ಲೂ ಒಂದೊಂದ್ಸಾರಿ ಮಾಡ್ತೀವಿ. ಅದಕ್ಕೆ ಏನು ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ವಾ ಗುರುಜಿ? ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಗುರುಜಿ? ಖಂಡಿತವಾಗ್ಲಮ್ಮ, ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಸಾಲಿಗ್ರಾಮ ಇರೋದು, ಶ್ರೀಚಕ್ರ ಇರೋದು ನಿಮ್ಮ ಪೂರ್ವಾರ್ಜಿತವಾದ ಪುಣ್ಯ ಫಲದಿಂದ ಇದೆ. ಅದನ್ನು ಬೇರೆ ಏನು ಅಂದ್ಕೊಳ್ಬೇಡಿ. ನಿಮಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಅಂತಂದರೂ ಕೂಡ ಲಘು ಪೂಜಾ ವಿಧಾನ ಅಂತ ಇರುತ್ತೆ. ನೀವು ತಟ್ಟೆ ಇಟ್ಟು ಅಭಿಷೇಕ ಮಾಡಿ ಎಲ್ಲ ಮಾಡಲೇಬೇಕು ಅಂತೇನಿಲ್ಲ. ನಿಮಗಾಗಲಿಲ್ಲ, ಸಮಯ ಇಲ್ಲ ಅಂತಂದರೆ ಪಂಚ ಉಪಚಾರ ಪೂಜೆ ಅಂತ, ಲಂ ಪೃಥಿವ್ಯಾತ್ಮನೇ ನಮಃ ಅಂತ ಹೆಬ್ಬೆರಳು, ಹಂ ಆಕಾಶಾತ್ಮನೇ ನಮಃ ಅಂತ ಮಧ್ಯದ ಬೆರಳು, ಯಂ ವಾಯುವಾತ್ಮನೇ ನಮಃ ಅಂತ ಕಿರುಬೆರಳು, ರಂ ತೇಜೋಮಯಾತ್ಮನೇ ನಮಃ ಅಂತ ತೋರ್ಬೆರಳು. ಹೀಗೆ ಲಂ ಪೃಥಿವ್ಯಾತ್ಮನೇ ನಮಃ ಗಂಧಂ ಕಲ್ಪಯಾಮಿ, ಹಂ ಆಕಾಶಾತ್ಮನೇ ನಮಃ ಪುಷ್ಪಂ ಕಲ್ಪಯಾಮಿ, ಯಂ ವಾಯುವಾತ್ಮನೇ ನಮಃ ಧೂಪಂ ಕಲ್ಪಯಾಮಿ, ರಂ ತೇಜೋಮಯಾತ್ಮನೇ ನಮಃ ದೀಪಂ ಕಲ್ಪಯಾಮಿ, ವಂ ಅಮೃತಾತ್ಮನೇ ನಮಃ ಅಮೃತ ತತ್ವಾತ್ಮನೇ ನಮಃ ಅಮೃತೋಪಹಾರ ಮಹಾನೈವೇದ್ಯಂ ನಿವೇದಯಾಮಿ ಅಂತ ಹೇಳಿ ನಿಮ್ಮ ಮನೆಯಲ್ಲಿ ಏನು ನೈವೇದ್ಯ ಇದೆಯೋ ಆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಸರ್ವಾತ್ಮನೇ ನಮಃ ಅಂತ ಹೀಗೆ ತೋರಿಸಿ ಸಮಸ್ತೋಪಚಾರಾನಿ ಸಮರ್ಪಯಾಮಿ ಅಂತ ಇಷ್ಟು ಹೇಳಿದ್ರು ಕೂಡ ಆ ಸಾಲಿಗ್ರಾಮ ದೇವತೆಗಳು, ಶ್ರೀಚಕ್ರ ಎಲ್ಲವೂ ಕೂಡ ತೃಪ್ತಿಯಾದ ಸೇವೆಯನ್ನು ಸ್ವೀಕಾರ ಮಾಡ್ತಾರೆ. ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ. ಸ್ವಲ್ಪ ಮಟ್ಟಿಗೆ ನೀವು ಈ ಪಂಚೋಪಚಾರ ಪೂಜೆಯನ್ನು ಮಾಡಿದ್ರೂ ಕೂಡ ಆ ಪೂಜೆ ಮಾಡಿದ ಪುಣ್ಯ ಫಲ ಬರುತ್ತೆ. ಅದರಿಂದ ಪೂಜೆ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ಬಿಡಬೇಡಿ. ಇಷ್ಟ ಪೂಜೆನಾದರೂ ಮಾಡಿ, ದೀಪ ಹಚ್ಚಿ, ಒಂದು ಲೋಟ ನೀರಾದರೂ ಇಡ್ತಾ ಬನ್ನಿ ತಾಯಿ, ಏನೂ ತೊಂದರೆ ಆಗಲ್ಲ. ಒಳ್ಳೇದಾಗ್ಲಿಮ್ಮ. ಸರಿ, ಆಯಿತು ಗುರುಜಿ. ಒಳ್ಳೇದಾಗಲಿ. ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ ಹಲೋ, ಹೇಳಿ. ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಿಮ್ಮ. ಗುರುಜಿ, ನನ್ನ ಮಗನ ಹೆಸರು ಕಿಶೋರ್ ಅಂದ್ಬಿಟ್ಟು. ಹಾಂ, 13/3/2003 ಬೆಳಗಿನ ಜಾವ 3:55ಕ್ಕೆ. ಹಾಂ, ಇವಾಗ B.Com ಮುಗಿಸಿದಾನೆ. ಮುಂದೆ ಹೆಂಗೆ ಗುರುಜಿ ಒಂದು ಭವಿಷ್ಯ? 13/3 ಅಲ್ವಾ? 13/3/2003 ಬೆಳಗಿನ ಜಾವ 3:55 ಗುರುಜಿ. ಭವಿಷ್ಯದತ್ತ ತುಂಬ ಚೆನ್ನಾಗಿ ಮಾಡಿಕೊಡ್ತಾನೆ, ಏನು ಆತಂಕ ಪಡಬೇಡಿ. ಅಶ್ವತ್ಥ ಕಟ್ಟೆಗೆ ಹೋಗಿ ನಮಸ್ಕಾರ ಮಾಡೋದಕ್ಕೆ ಹೇಳಿ ಪ್ರತಿನಿತ್ಯ. ಗುರುಜಿ, ಅವನು ಇಷ್ಟು ಫಾರಿನ್ ಹೋಗ್ಬೇಕು ಅಂತ ಇದ್ದಾನೆ ಗುರುಜಿ. MBA ಮಾಡೋದಕ್ಕೆ ಆಗುತ್ತಾ ಇಲ್ವಾ? ಅನುಕೂಲ ಮಾಡಿ ಕೊಡ್ತಾನೆ ದತ್ತನ ಹತ್ರ ಬಂದು 3 ವಾರ ಭಿಕ್ಷೆ ಸಮರ್ಪಣೆ ಮಾಡಿ ದತ್ತನ ಆಶೀರ್ವಾದ ತಗೊಳಕ್ಕೆ ಹೇಳಿ. ಏಪ್ರಿಲ್ ಕಳೆದ ನಂತರ ಅನುಕೂಲ ಆಗತ್ತೆ. ಒಳ್ಳೇದಾಗತ್ತಮ್ಮ, ಒಳ್ಳೇದಾಗ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.